ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಈ ಯುದ್ಧದ ಎಫೆಕ್ಟ್ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ ಆಗ್ತಾನೆ ಇದೆ. ಒಂದು ರೀತಿ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ. 10 ದಿನದ ಅಂತರದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದು. 10 ದಿನದ ಅಂತರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ 93 ಪೈಸೆ ಏರಿಸಿ ಆದೇಶ ಹೊರಡಿಸಲಾಗಿದೆ. ಚಿಕ್ಕಮಗಳೂರಿನ ಬಂಕ್ಗಳಲ್ಲಿ ದಿಢೀರ್ ತೈಲ ದರ ಏರಿಕೆ ಆಗಿದೆ. ನಿನ್ನೆ 107 ರೂಪಾಯಿ 78 ಪೈಸೆ ಇದ್ದ ಪೆಟ್ರೋಲ್ನ ದರ ಇವತ್ತು 108 ರೂಪಾಯಿ 71 ಪೈಸೆಗೆ ಏರಿಕೆ ಆಗಿದೆ. ನಿನ್ನೆ 95 ರೂಪಾಯಿ 44 ಪೈಸೆ ಇದ್ದಂತಹ ಡೀಸೆಲ್ ದರ ಇವತ್ತು 96 ರೂಪಾಯಿ 93 ಪೈಸೆಗೆ ಏರಿಕೆ ಆಗಿದೆ. ಎರಡು ದೃಶ್ಯವನ್ನ ನಾನು ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡೇ ಕಾಣಸಿಗ್ತಾ ಇದೆ. ಇಂಥದರ ಮಧ್ಯೆ ಯಾವುದಾದ್ರೂ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಹೋಗೋಣ ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕೂಡ ಇದೆ. ಅಷ್ಟೇ ಅಲ್ಲ, ನಮ್ಮ ಲೈನ್ ಬರೋ ಅಷ್ಟೊತ್ತಿಗೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಆತಂಕ. ಇದರ ನಡುವಿನಲ್ಲಿ ಬೆಲೆ ಏರಿಕೆ, ಇವೆಲ್ಲವೂ ಕೂಡ ನಮ್ಮ ರಾಜ್ಯದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಹಾಗೂ ಹೈದರಾಬಾದ್ಗೆ ಬಂದಂತಹ ಸಂದರ್ಭದಲ್ಲಿ ಅಷ್ಟ ಸಲಹೆಗಳನ್ನ ನೀಡಿದ್ರು. ಅದರಲ್ಲಿ ಒಂದು ಪೆಟ್ರೋಲ್ ಡೀಸೆಲ್ ಬಳಕೆ ಏನಿದೆ ಅದು ಮಿತವಾಗಿ ಆಗಬೇಕು ಅಂತ. ವಿದೇಶಗಳಿಗೆ ಪ್ರಯಾಣ ಹೋಗಬೇಡಿ, ಜೊತೆಗೆ ಪೆಟ್ರೋಲ್ ಡೀಸೆಲ್ ಬಳಕೆ ತುಂಬ ಕಡಿಮೆ ಮಾಡಿ, ಸಾರ್ವಜನಿಕ ವಾಹನಗಳನ್ನು ಬಳಕೆ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟ ಬೆನ್ನಲ್ಲೇ ಇದು 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.